ಶಂಕರ. ಚಿಕ್ಕಮ್ಮ ಹೇಳಪ್ಪ. ಮದುವೆ ಸೆಟ್ ಆಗೈತೆ. ಓಹೋ ಬಹಳ ಖುಷಿ ಆಯ್ತಪ್ಪ. ನೀವು ಗೌರವ ಮನೆಯವರೆಲ್ಲ ಖಂಡಿತ ಬರ್ಬೇಕು. ಖಂಡಿತ ಬರ್ತೀನಪ್ಪ. ಮಿಸ್ ಮಾಡಂಗಿಲ್ಲ. ಸದ್ಯ ಕೊನೆಗೂ ನಿನ್ ಮದ್ವೆ ಫಿಕ್ಸ್ ಆಯ್ತಲ್ಲ. ಪಾಪ ನಿಮ್ಮಮ್ಮ ತುಂಬಾ ಕೊರಗ್ತಿದ್ಲು. 40 ಆದ್ರೂ ನನ್ ಮಗಂಗಿನ್ನ ಯಾವ್ದು ಹೆಣ್ ಸೆಟ್ ಆಗಿಲ್ಲ ಅಂತ. ನಾನು ಅದೇ ಅನ್ಕೋತಿದ್ದೆ, ನೋಡಕ್ಕೆ ಎಷ್ಟ್ ಅಂದ ಚಂದವಾಗಿದ್ರು ಯಾಕಿನ್ನೂ ಒಂದ್ ಹೆಣ್ ಸೆಟ್ ಆಗಿಲ್ಲ ಅಂತ. ಅಯ್ಯೋ ಚಿಕ್ಕಮ್ಮ, ನನಗೂ ಅದೇನ್ ಕಮ್ಮಿ ಆಗೈತೆ ಅಂತ ಅರ್ಥನೇ ಆಗ್ತಿರ್ಲಿಲ್ಲ. ಹುಡುಗಿ ಒಪ್ಕೊಂಡ್ರೆ ಅವ್ರ ಅಪ್ಪ ಒಪ್ಕೋತಿರ್ಲಿಲ್ಲ, ಅವ್ರ ಅಪ್ಪ ಒಪ್ಕೊಂಡ್ರೆ ಹುಡುಗಿ ಒಪ್ಕೋತಿರ್ಲಿಲ್ಲ, ಅವ್ರಿಬ್ರು ಒಪ್ಕೊಂಡ್ರೆ ಅವ್ರ ಫ್ಯಾಮಿಲಿ ಒಪ್ಕೋತಿರ್ಲಿಲ್ಲ. ಏನೋ ಒಂದಾಗ ಕ್ಯಾನ್ಸಲ್ ಆಗ್ತಾ ಇತ್ತು. ನನಗಂತೂ ಒಂದ್ ಮದ್ವೆ ಆದ್ರೆ ಸಾಕು ಅನ್ಸ್ಬಿಟ್ಟೈತೆ. ಅಣ್ಣ ಎಲ್ಲ ಕರೆಕ್ಟಾಗಿ ಆದ್ರೆ ತಿರುಪ್ತಿಗೆ ಬಂದು ಮುಡಿ ಕೊಡ್ತೀನಿ ಅಂತ ಅರ್ಕೆ ಹೊತ್ಕೊಬಿಡು. ಏಯ್ ಸುಮ್ ಕೂತ್ಕೊಳ. ಮುಡಿ ಕೊಡಕ್ಕೆ ಒಂದ್ ತಲೆಯಲ್ಲಿ ಕೂದ್ಲೆಲ್ಲ ಐತೆ. ಇದ್ದಿದ್ರೆ ಯಾವಾಗ ಮದ್ವೆ ಆಗಿರೋದು. ಶಂಕರ, ಶಾಪಿಂಗ್ ಎಲ್ಲ ಆಯ್ತೇನಪ್ಪ? ಚಿಕ್ಕಮ್ಮ ನಾನ್ ಬರ್ತೀನಿ. ಮನೆಗೆ ಹೋದ್ಮೇಲೆ ಫೋನ್ ಮಾಡು ಶಂಕರ. ಅದೇನ್ ಕರ್ಮ ಮಾಡಿದ್ಲೋ ಇವಳು. ಸೀರಿಯಲ್ಲೋ ಅದೇನ್ ಕರ್ಮ ಮಾಡಿದಾಳೋ ಅವಳು.